ನಕ್ಷತ್ರಗಳ ಬಗ್ಗೆ ಇದು ವಿವಿಧ ರೀತಿಯಲ್ಲಿ ಆಕಾಶ ಇಲ್ಲಿ ಒಳಗೆ ಹೋದ್ರೆ ಒಂದು ರೀತಿ ನಾವು ಆಕಾಶದಾಗ ಹೋಗಿ ರಾತ್ರಿ ನೋಡ್ತೀವಿ ಕೂರ್ಗಿ ತಾಳ ಅಂತ ಕರಿತೀವಿ. ಗೊತ್ತಾ ಕೂರ್ಗಿ ತಾಳ ಅಂತ ಕರಿತಾರೆ, ಮೂಡ್ತಾವೆ ಅದಲ್ಲ ಕೂರ್ಗಿ ತಾಳ ಅಂತ ಕರಿತೀವಿ. ಆ ಕೂರ್ಗಿ ತಾಳ ಅನ್ನೋದು ವಿಚಾರ ಅದು ಏನು ಬೆಳಿ ಚುಕ್ಕಿ ಅಂತ ಕರಿತೀವಿ. ಚಂದ್ರ ಸೂರ್ಯ ಆಮೇಲೆ ಎಂಟ್ರೆನ್ಸ್ ಆಗಿದ್ದೀವಿ. ಇವನ್ನ ನಾವು ಪಾಠ ಹೇಳ್ತಿಗೆ ಏನು ಮಾಡ್ತೀವಿ, ಪಾಠ ಹೇಳ್ತಿಗೆ ಏನು ಮಾಡ್ತೀವಿ, ಯಾವ ಪಿಕ್ಚರ್ ಇಷ್ಟ, ಯಾವ ಬೇಕಾ ನಿಮ್ಮ ಹೀರೋ ಯಾರು, ಯಾವ ಅಪ್ಪು ಇರ್ಬೋದು ದರ್ಶನ್ ಇರ್ಬೋದು ಯಾವ್ದು ಹೇಳ್ತಾರೆ ಆ ಪಿಕ್ಚರನ್ನು ಹಿಂಗಿತ್ತು ಪಿಕ್ಚರ್ ಹೋಗಿದ್ದೀನಿ ಅವ್ರು ಇಟ್ಕೊಳತ್ತಿದ್ರೆ ನೀವು ಕೇಳಿಸ್ಕೊಂತಾರೆ ಅಷ್ಟು ಇಂಟ್ರೆಸ್ಟ್ ಇರ್ತಾನೆ. ನೀವು ಹೋಗಿ ಥಿಯೇಟ್ರನ್ನ ನೋಡಿದಾಗ ಎಲ್ಲರೂ ಹೇಳ್ತಾರೆ ಫಿಟ್ಟಿಂಗ್ ಹಿಂಗಿತ್ಲೆ ಹಾಡು ಹಿಂಗಿತ್ಲೆ ಅಂತ. ಅದನ್ನು ನೋಡೋ ಸಲುವಾಗಿ ಇಲ್ಲಿ ನಿಮಗೆ ಆಮೇಲೆ ಇದೇ ಥರ ಅಗಸ್ತ್ಯ ಫೌಂಡೇಶನ್ ಶಾಲೆ ಕಟ್ಟೇರಿ ನಿಮಗೆ ಒಂದು ಇದು ಮಾಡ್ತಾರೆ ಅವರು ಏನೋ ಹೇರ್ ಹಾಕಿ ಅದನ್ನು ಒಂಥರ ಗೋಲ್ ಥರ ಮಾಡಿ ಅದರಲ್ಲೇ ಇದು ಯಾವ ನಕ್ಷತ್ರ ಉಪಗ್ರಹ ಕ್ಷುದ್ರಗ್ರಹಗಳು ಈ ರೀತಿಯಾಗಿ ಈಗ ಊಟ ಮಾಡಿಷ್ಟು ಅದನ್ನು ಮ್ಯಾಲೆ ನೋಡ್ತೀವಲ್ಲ ಇಲ್ಲಿ ಈಗ ನೋಡ್ತೀವಿ. ನೀವು ಇಲ್ಲಿ ಬಂದಿದ್ರೆ ಬೇರೆ ಆಕಾಶದಾಗ ರಾತ್ರಿ ಆಗೈತೆ ಅಂತೀವಿ. ರಾತ್ರಿ ಆಗೈತಾನೆ ಈಗ ರಾತ್ರಿ ಆಗೈತಾ ನಮಗೆ ಅವಾಗ ಫೀಲ್ ಏನಾಗುತ್ತಾ ಏನು ಬಿಡಪ್ಪ ಆಕಾಶದಾಗ ಇದೀವಿ ಆಕಾಶದಾಗ ಕುತ್ಕೊಂಡು ಎಲ್ಲ ನೋಡ್ತೀವಲ್ಲ. ಇಲ್ಲಿ ಬೇರೆ ಬೇರೆ ಥರ ಇರ್ತಾವೆ. ಒಂದು ಇಂಗ್ಲೀಷ್ನಾಗ ಇರುತ್ತೆ, ಹಿಂದಿಯಾಗಿರುತ್ತೆ. ನಮಗೆ ಟಿಕೆಟ್ ಈಗ ಕಡಿಮೆ ಸಿಕ್ಕವು ಅದಲ್ಲ ಆದರೂ ಕೂಡ ಅಡ್ಜಸ್ಟ್ ಮಾಡಿ ಕಳಿಸ್ಯಾರ. ಆಗ ಇಲ್ಲಿ ಬೇಸಿಗೆ ಮನೆಗೆ ಅರ್ಜೆಂಟ್ ಮಾಡಿದ್ದೆ ಅದಕ್ಕೆ ನಿನ್ನೇನು ಕೂಡ ಯಾರು ನಮ್ಮ ತಂಗಿ ಮನೆ ಹೇಳಿದ್ಲು ಜಲ್ದಿ ಬಂದು ಅಡ್ವಾನ್ಸ್ ನೋಡಿರಿ ಎಷ್ಟು 1.5 ತಾಸು ಮುಂಚೆ ಕುಂತ್ಕೊಂಡು ನಮ್ಗೆ ಟಿಕೆಟ್ ಸಿಕ್ಕವು. ಈಗ ನೆಕ್ಸ್ಟ್ ಐತಿ 3:30ಗೆ ಯಾವುದೈತಿ 1 ಅವರ್ ಇಲ್ಲಿ 40 ನಿಮಿಷ ಇರ್ತಲ್ಲ 1 ಅವರ್ ಆದ್ಮೇಲೆ ಮಕ್ಕಳೇ ಗೌರ್ಮೆಂಟ್ ಶಾಲೆ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಮಕ್ಕಳ ಕನ್ನಡ ಶಾಲೆ ಕನ್ನಡ ಮಾಧ್ಯಮದಿರೋರು ಅದಕ್ಕೆ ಕನ್ನಡ ಇಂಗ್ಲೀಷ್ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲ್ಲ. ಕೆಲವೊಂದು ಸ್ವಲ್ಪ ಅರ್ಥ ಆಗುತ್ತೆ. ಫುಲ್ ಅದ್ರ ಬಗ್ಗೆ ಪ್ಲಾನಿಟೋರಿಯಂ ಬಗ್ಗೆ ಫುಲ್ ತಿಳ್ಕೊಬೇಕಾರೆ ನಾವು ಯಾವ ವಿಷಯದ ಕನ್ನಡದೈತಿ ಇನ್ನು ಯಾರು ಮಾತಾಡೋದು ನಿಮಗೆ ಎಷ್ಟು ಕೇಳ್ರಿ ಇದ್ರ ಬಗ್ಗೆ ಡಿಸ್ಕಷನ್ ವಾಪಸ್ ಹೋಗ್ತೀವಲ್ಲ ಅವಾಗ ಮತ್ತೆ ಡಿಸ್ಕಸ್ ಮಾಡೋಣ. ಬಟ್ ಈಗೇನು ಡಿಸ್ಕಸ್ ಮಾಡೋದಿಲ್ಲ ಅಲ್ಲಿ. ಆಮೇಲೆ ಮಾತಾಡಬಾರ್ದು. ಮಾತಾಡಿ ಹೊರ ಏನು ಮಾಡ್ಬೋದು ಅಲ್ಲಿ ಈಗ ಬ್ರೈಟ್ನೆಸ್ ಇಟ್ಟ ತಕ್ಷಣ ಏನಾಗುತ್ತೆ ಗೊತ್ತಾ ಅಲ್ಲೆಲ್ಲ ಮತ್ತೆ ಅದು ಬೆಳ್ಳಗೆ ಕಾಣಿಸ್ತಾ. ಬನ್ನಿ ಬೇಗ. ಸರ್, ನನ್ನ ಹೆಸರು ಬೀರಪಾಂಡಿಗೆ ಅಂತ, ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಬಹದ್ದೂರ್ಬಂಡಿ ಶಾಲೆಯ ಸರ್ಕಾರಿ ಶಾಲೆ ಮುಖ್ಯೋಪಾಧ್ಯಾಯನಾಗಿದ್ದೀನಿ. ಇವತ್ತು ಒಟ್ಟು 24 ವಿದ್ಯಾರ್ಥಿಗಳನ್ನ ನಾನು ನಿನ್ನೆ ತಾನೇ ಜಿಂದಾಲಿಂದ ವಿಶೇಷ ವಿಮಾನದ ಮೂಲಕ ನಾವು ಬೆಂಗಳೂರಿಗೆ ಬಂದಿವಿ. ಅದರ ಮುಖ್ಯ ಉದ್ದೇಶ ಏನಾಗಿತ್ತಂದರೆ ನಾನು ಆ ಶಾಲೆಗೆ 1 ವರ್ಷದಿಂದ ಕರ್ತವ್ಯಕ್ಕೆ ಜಾಯ್ನ್ ಆದ ಮೇಲೆ 24 ವಿದ್ಯಾರ್ಥಿಗಳನ್ನು ವಿಮಾನದಲ್ಲಿ ನನ್ನ ಸ್ವಂತ ಖರ್ಚಿನಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ. ಯಾವ ರೀತಿ ಕರ್ಕೊಂಡು ಹೋಗೋದಂದ್ರೆ ಈಗ ನೋಡಿ ತಮ್ಗೆ ಗೊತ್ತಿದೆ ನಮ್ಮ ಟೀಚರ್ಸ್ ನಮ್ಮ ಫೇವ್ರೇಟ್ ಸ್ಟೂಡೆಂಟ್ ಆಯ್ಕೆ ಮಾಡ್ಕೊತಾರೆ. ಅಲ್ಲಿ ಪಾರದರ್ಶಿ ಆಗಲ್ಲ ಅನ್ನೋ ಉದ್ದೇಶಕ್ಕೋಸ್ಕರ ಏನು ಮಾಡಿದ್ವಿ, ನಮ್ಮ ಟೀಚರ್ ಬೇಡ, ನಮ್ಮ ಶಾಲೆ ಶಿಕ್ಷಕರನ್ನು ಬಳಸದೆ ಬೇರೆ ಶಾಲೆ ಶಿಕ್ಷಕರನ್ನು ಕರೆಸಿ ಅವರೇ ಕ್ವಶನ್ ಪೇಪರ್ ತರಿಸಿ ಅವರೇ ಪರೀಕ್ಷೆ ನಡೆಸಿ ಅವರೇ ಫಲಿತಾಂಶವನ್ನು ಕೂಡ ನೀಡ್ಯಾರ. ಆ ಫಲಿತಾಂಶ ನಾನು ಮಾಡಿದೆ 5ನೇ ತರಗತಿಗೆ 6 ವಿದ್ಯಾರ್ಥಿಗಳು, 6ನೇ ತರಗತಿಗೆ 6, 7ಕ್ಕೆ 6, 8ಕ್ಕೆ 6 ಅಂದರೆ ತರಗತಿಗೆ 6 ಮಕ್ಕಳಂತೆ 4 ತರಗತಿಗಳಿಗೆ 6ರಿಂದ 8ನೇ ತರಗತಿವರೆಗೆ ಒಟ್ಟು 4 ತರಗತಿಗೆ 24 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡೋದ್ರ ಮೂಲಕ ಇವತ್ತು ನಮ್ಮ ಸ್ವಂತ ಖರ್ಚು ಮೂಲಕ ಜಿಂದಾಲಿಂದ
ಏನು ಬೆಂಗಳೂರಿಗೆ ಕರ್ಕೊಂಬಂದಿನಿ ನಿನ್ನೆ. ಇದರ ಕಾನ್ಸೆಪ್ಟ್ ಏನಂದರೆ ನಾನೊಬ್ಬ ಸರ್ಕಾರಿ ಶಾಲೆಯ ಶಿಕ್ಷಕನಾಗಿದ್ದೀನಿ. ಈಗ ಇಡೀ ದೇಶಕ್ಕೆ ಅನ್ನ ನೀಡೋರು ರೈತರು, ಶಿಕ್ಷಕರಿಗೆ ಅನ್ನ ನೀಡೋರು ಅಂದರೆ ಅದು ಮಕ್ಕಳು. ನಾವು ಮಕ್ಕಳನ್ನ ದೇವ್ರ ರೀತಿಯಲ್ಲಿ ನಾನು ಕಾಣೋದ್ರಿಂದ ನಮ್ಮ ದೇವರನ್ನು ವಿಮಾನಯಾನದಲ್ಲಿ ಅವರಿಗೆ ನನ್ನ ಸ್ವಂತ ದುಡ್ಡಲ್ಲಿ ಕರ್ಕೊಂಡು ಹೋಗ್ಬೇಕನ್ನೋ ಒಂದು ಮಾದಸ ಇತ್ತು. ಅದು ನನಗೆ ಇವತ್ತು ಈಡೇರಿದೆ. ಸುಮಾರು ಒಂದು 5 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಆದರೂ ಕೂಡ ನನಗೆ ಆತ್ಮತೃಪ್ತಿ ಇದೆ. ನನ್ನ ದೇವರ ಸಲುವಾಗಿ ನಾವು 5 ಲಕ್ಷ ರೂಪಾಯಿ ಖರ್ಚು ಮಾಡೋದು ನನಗೆ ಖುಷಿ ಕೊಡುವಂಥದ್ದು ಒಂದು ವಿಚಾರ. ಈ ವಿದ್ಯಾರ್ಥಿಗಳಲ್ಲಿ ಏನಪ್ಪ ಅಂದ್ರೆ ಮುಂದೊಂದು ದಿನ ಇವರು ಕೂಡ ಉನ್ನತ ಹುದ್ದೆ ಹೋದಾಗ ಅವರು ಕೂಡ ಸಮಾಜಮುಖಿಯಾಗಿ ಇಂಥ ಒಂದು ಕಾರ್ಯ ಮಾಡಿದಾಗ ನನ್ನ ಕಾರ್ಯಕ್ಕೆ ಸಾರ್ಥಕ ಆಗುತ್ತೆ ಅನ್ನೋ ವಿಚಾರವನ್ನು ವಿದ್ಯಾರ್ಥಿಗಳಿಗೆ ಕೂಡ ತಿಳಿಸಿದ್ವಿ. ಇವತ್ತು ಈ ಮೊದಲು ನಾವು ಹೈದರಾಬಾದ್ಗೆ ಹೋಗ್ಬೇಕಂತನೂ ಕೂಡ ನಿಗದಿ ಮಾಡಿದ್ವಿ. ಅಲ್ಲಿ ಫ್ಲೈಟ್ ಲಭ್ಯ ಇಲ್ಲದ ಕಾರಣ ಬೆಂಗಳೂರು ಬರೋಕ್ಕಾಯ್ತು. ಬೆಂಗಳೂರಲ್ಲಿ ಕೂಡ ನಿನ್ನೆ ಕೂಡ ವಿಧಾನಸೌಧದಲ್ಲಿ ಮಾನ್ಯ ಸ್ಪೀಕರು ವಿಧಾನಸೌಧದ ಪ್ರವೇಶ ಮಾಡೋಕ್ಕೆ ಅನುಮತಿ ಕೂಡ ಕೊಟ್ಟಿದ್ರು. ಇವತ್ತು ಕೂಡ ನಿನ್ನೆ ವಿಧಾನಸೌಧ ನಾವು ಮ್ಯೂಸಿಯಂ, ಇವತ್ತು ಹೈದರಾಲಿ ಬೇಸಿಗೆ ಅರಮನೆ, ಟಿಪ್ಪುನ ಬೇಸಿಗೆ ಅರಮನೆ, ಆಮೇಲೆ ಬಸವನಗುಡಿ, ದೊಡ್ಡ ಗಣಪತ ಬುಲ್ ಟೆಂಪಲ್ಗೆ ಹೋಗಿದ್ವಿ, ಲಾಲ್ಬಾಗ್, ಇನ್ನೂ ಕೂಡ ಈಗ ಇವತ್ತು ಸಂಜೆ ಇಸ್ಕಾನ್ ಟೆಂಪಲ್ ಸೇರಿ ಈಗ ಬರುವುದು ನಾವು ಫ್ಲೈಟಲ್ಲಿ ಬಂದ್ವಿ. ಹೋಗ್ಬೇಕಾದ್ರೆ ಯಶವಂತಪುರದಿಂದ ಯಶವಂತಪುರದಿಂದ ರೈಲಲ್ಲಿ ಕೂಡ ಈಗಾಗಲೇ ಅವರಿಗೆ ರಿಸರ್ವೇಷನ್ ಕೂಡ ಮಾಡಿದ್ವಿ. ಅವರ ಸಂಪೂರ್ಣ ವೆಚ್ಚ ಅಂದರೆ ಅವರ ಬಾದೂರು ಬಂಡೆಯಿಂದ ಹಿಡಿದು ಅಪ್ ಟು ನಾಳೆ ಬಾದೂರು ಬಂಡಿ ಮುಟ್ಟೋ ತನಕ ಅದರ ಎಲ್ಲ ವ್ಯವಸ್ಥೆ ನಾನು ಮಾಡ್ತಾಯಿದ್ದೀನಿ ಸರ್. ನಮ್ಮ ಸರ್ ವಿಮಾನದೊಳಗೆ ಕರ್ಕೊಂಬಂದಾರ. ನಾವು ಮನಸ್ದಾಗ ಅಂದ್ಕೊಂಡಿದ್ದಿಲ್ಲ ಕರ್ಕೊಂಬರ್ತಾರಂತೇಳಿ. ಕರ್ಕೊಂಬಂದಾರ. ಅವ್ರು ಹೇಳಿದ ಮಾತು ಪಕ್ಕ ನಡೆಸ್ತಾರ. ಮತ್ತೆ ಹೊಳ್ಳಿ ನಮ್ಮನ್ನು ನಿನ್ನೆಲ್ಲ ವಿಧಾನಸಭೆ ಅವನ್ನೆಲ್ಲ ತೋರಿಸ್ಯಾರ. ಇವತ್ತು ಕರ್ಕೊಂಬಂದ ಜವಾಹರ್ಲಾಲ್ ನೆಹರು ತಾರ ಎಲ್ಲ ನೋಡೋಕೆ ಕರ್ಕೊಂಬಂದಾರ. ನಮ್ಮಲಿಂದ ಒಂದು ಪೈಸಾನು ಇಸ್ಕೊಂಡಿಲ್ಲ. ನಮ್ಮನ್ನು ತೋರಿಸ್ಕೊಂಡು ಕರ್ಕೊಂಡು ಅಂತಾರ. ಅವ್ರದ್ದೆಲ್ಲ ಅಷ್ಟು ಖರ್ಚು, ಅವ್ರದ್ದೇ ಊಟದ ಖರ್ಚೆಲ್ಲ, ನಮ್ಮದೇನು ತೊಗೊಂಡಿಲ್ಲ. ಅದಕ್ಕೆ ನಾವು ಅವ್ರಿಗೆ ಎಷ್ಟು ಹೇಳಿದ್ರು ಥ್ಯಾಂಕ್ಸ್ ಹೇಳಿದ್ರು ಸಾಲಂಗಿಲ್ಲ. ತುಂಬ ಖುಷಿ ಇದೆ. ಅವ್ರು ನಮ್ಮ ಸ್ಕೂಲಿಗೆ ಬಂದಾಗಲಿಂದ ನಮ್ಮ ಸ್ಕೂಲೆಲ್ಲ ಡೆವಲಪ್ ಆಗಿದೆ. ಅವರಿಗೆ ನಾವು ಈ ಚಾಲನ್ ಮುಖ ನಾವು ಅವ್ರಿಗೆ ಧನ್ಯವಾದವನ್ನು ತಿಳಿಸಲು ಬಯಸುತ್ತೇವೆ. ನಾವು ಟೋಟಲ್ 24 ಮಕ್ಕಳು ಬಂದಿದ್ದೇವೆ. ಎಕ್ಸಾಮ್ ನಡೆಸಿದ್ರು. ಒಂದು ತರಗತಿಗೆ 6 ಜನ ಮಕ್ಕಳಂಗೆ ಕರ್ಕೊಂಡು ಬಂದಾರೆ. ನಮಗೆ ಸರ್ ನಾವು ಬರೀ ವಿಮಾನವನ್ನು ಮ್ಯಾಲಿದ್ದ ನೋಡ್ತಿದ್ವಿ. ನಾವು ಇವತ್ತು ವಿಮಾನದೊಳಗೆ ಬಂದೀವಿ ಅಂದರೆ ನಮ್ಮ ಸರ್ ದಯೆಯಿಂದ ನಾವು ಬಂದೀವಿ. ನಮ್ಮ ಸರ್ಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀವಿ. ನಮ್ಮ ಸರ್ ಇರಲಿಲ್ಲ ಅಂದರೆ ನಾವು ನಮ್ಮ ಶಾಲೆ ಒಳಗೆ ಇರ್ತಿದ್ವಿ. ನಮ್ಮ ಸರ್ ಬಂದು ಈಗ ನಮ್ಮ ಶಾಲೆಗೆ 1 ವರ್ಷ ಆಯಿತು. 1 ವರ್ಷದಲ್ಲಿ ನಮ್ಮ ಸರ್ ನಮ್ಮ ಶಾಲೆಯನ್ನು ತುಂಬ ಇಂಪ್ರೂವ್ ಮಾಡಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಬೀರಪ್ಪ ಅಂಡಗಿ ಸರ್ ಅವರು ನಮ್ಮನ್ನು ನಿನ್ನೆ ವಿಮಾನಕ್ಕೆ ಕರೆದುಕೊಂಡು ಬಂದಿದ್ದಾರೆ. ಅವರಿಗೆ ನಾನು ಧನ್ಯವಾದ ಹೇಳಲು ಬಯಸುತ್ತೇನೆ. ನಾನು ಅವ್ರಿಗೆ ಧನ್ಯವಾದ ಹೇಳಲು ಬಯಸ್ತೀನಿ. ಮತ್ತು ನಿನ್ನೆ ಏಪ್ರಿಲ್ 14ರಂದು ನಮಗೆ ಪರೀಕ್ಷೆಯನ್ನು ನಡೆಸಿದ್ದರು. ಅದರಲ್ಲಿ 120 ಜನ ಭಾಗವಹಿಸಿದ್ದರು. 120 ಜನ ಭಾಗವಹಿಸಿದ್ರಲ್ಲ, ಅದ್ರಾಗ ನಾವು 24 ಜನನ ಸೆಲೆಕ್ಟ್ ಮಾಡ್ಕೊಂಡು ಕರೆದುಕೊಂಡು ಬಂದಾರ. ನಿನ್ನೆ ನಾವು ಶಾಸಕರ ಭವನ ಮತ್ತು ವಿಧಾನಸೌಧ ಮತ್ತು ವಿಕಾಸಸೌಧ, ಟಿಪ್ಪು ಸುಲ್ತಾನ್ ಅರಮನೆ, ಅದಕ್ಕೆ ಬೇಸಿಗೆ ಅರಮನೆ ಮತ್ತು ಜವಾಹರ್ಲಾಲ್ ನೆಹರು ತಾರಾಲಯವನ್ನು ಈಗ ನೋಡುತ್ತಿದ್ದೇವೆ. ಬಹಳ ಖುಷಿ ಇದೆ. ನಾವು ಅನ್ಕೊಂಡಿದ್ದಿಲ್ಲ ನಾವು ಇಷ್ಟೆಲ್ಲ ನೋಡ್ತೀವಿ ಅಂತಂತ. ನಮ್ಮ ಸರ್ ಇಷ್ಟೆಲ್ಲ ತೋರಿಸ್ತಿದ್ದಾರೆ ಅಂದರೆ ಅವ್ರಿಗೆ ಧನ್ಯವಾದ ಹೇಳೋದು ಬಯಸ್ತೀನಿ ನಾನು. ಬಹಳ ಖುಷಿ. ಇಲ್ಲಿ ನಿಂತ್ಕೊಂಡು ಮೇಲೆ ನಾವು ಬಾಯಿ ಮತ್ತು ಎಲ್ಲ ಮಾಡ್ತಿದ್ವಿ. ಆದರೆ ನಿನ್ನೆ ಅದರಲ್ಲಿ ಬಂದೀವಂದ್ರೆ ನಾವು ಕನಸಿನಲ್ಲೇ ಅಂದ್ಕೊಂಡಿದ್ದಿಲ್ಲ ಅದ್ರಾಗ ಬರ್ತೀವಂತಂದು ಅವರಿಗೆ ಭಾಳ ಧನ್ಯವಾದ ಹೇಳ ಬಯಸ್ತೀನಿ ನಾನು.